ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಹಿಂದಿನ ಸಂಚಿಕೆಯಲ್ಲಿ ಮಹಿಳಾ ಸಾಹಿತ್ಯದ ಪ್ರಮುಖ ಕವಯಿತ್ರಿಯರ ಬಗ್ಗೆ ಪರಿಚಯವನ್ನು ಮಾಡ್ಕೊತಾ ಇದ್ವಿ. ಇವತ್ತು ಸಹ ಅದರ ಮುಂದುವರೆದ ಭಾಗವನ್ನೇ ನೋಡೋಣ. ಮುಂದಿನ ಸಾಹಿತಿ ಅನುಪಮಾ ನಿರಂಜನ. ಇವರ ಕಾಲ 1934. ತೀರ್ಥಹಳ್ಳಿಯಲ್ಲಿ ಜನಿಸಿದಂತಹ ನಮ್ಮ ಅನುಪಮಾರವರು ಬೆಳೆದದ್ದು ಮಾತ್ರ ದೊಡ್ಡಬಳ್ಳಾಪುರದಲ್ಲಿ. ಇಲ್ಲಿ ನಿರಂಜನ ಅಂದರೆ ಯಾರು ಹೇಳಿ? ನಮ್ಮ ಕನ್ನಡದ ಹೆಸರಾಂತ ಸಾಹಿತಿ ಕುಳಕುಂದ ಶಿವರಾಮ್ ನಿರಂಜನ ಅವರನ್ನು ನಮ್ಮ ಅನುಪಮಾ ಅವರು ವಿವಾಹ ಆಗ್ತಾರೆ. ನಂತರದಲ್ಲಿ ಇವರ ಹೆಸರು ಅನುಪಮಾ ನಿರಂಜನ ಅಂತ ಆಗುತ್ತೆ. MBBS ಪದವಿಯನ್ನು ಪಡ್ಕೊಂಡಂತಹ ಅನುಪಮಾರವರು ವೈದ್ಯಕೀಯ ವೃತ್ತಿ, ಸಾಹಿತಿಗಳಾಗಿ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದಂಥ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ವೃತ್ತಿಯಲ್ಲಿ ವೈದ್ಯರಾದರೂ ಸಹ ನಮ್ಮ ನಿರಂಜನ ಅವರನ್ನು ಮದುವೆ ಆದಮೇಲೆ ಬಹಳ ಹಿಂದೆಯಿಂದಲೂ ಇದ್ದಂತಹ ಒಂದು ಆಸೆ, ಅಂದರೆ ಸಾಹಿತಿಯಾಗುವಂಥ ಆಸೆಗೆ ಮತ್ತಷ್ಟು ಪುಷ್ಟಿ ಬರುತ್ತೆ. ನಮ್ಮ ನಿರಂಜನ ಅವರು ಪ್ರಗತಿಶೀಲ ಪಂಥದವರಲ್ವಾ, ಹಾಗಾಗಿ ಈ ಪ್ರಗತಿಶೀಲ ಪಂಥದ ಪ್ರಮುಖ ಧೋರಣೆಗಳು, ಬಂಡಾಯದ ಮನೋಭಾವ, ನವ್ಯದ ಆತ್ಮಶೋಧನೆ, ಕಲಾತ್ಮಕತೆ ಇವೆಲ್ಲ ನಮ್ಮ ಅನುಪಮಾ ಅವ್ರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ. ಇವರು ಬರೆದಿರೋಂಥ ಬರವಣಿಗೆಯಲ್ಲಿ ಇವೆಲ್ಲಕ್ಕೂ ಮಿಗಿಲಾಗಿ ಮನೋವೈಜ್ಞಾನಿಕ ವಿಶ್ಲೇಷಣೆಗಳು ಅತಿ ಹೆಚ್ಚಾಗಿ ಕಾಣ್ತವಲ್ಲ, ಹಾಗಾಗಿ ಇವರ ಬರವಣಿಗೆಗಳು ಎಲ್ಲ ಕಾಲಕ್ಕೂ ಪ್ರಸಿದ್ಧಿಯನ್ನು ಪಡ್ಕೊತವೆ ಅಂತ ಹೇಳ್ಬೋದು. ಇವರು ಬರೆದಿರೋಂಥ ಕೃತಿಗಳು ಯಾವುದು ಅಂತಂದರೆ, ಮೊದಲಿಗೆ ವೈದ್ಯ ಗ್ರಂಥಗಳನ್ನು ನೋಡೋಣ. ಆರೋಗ್ಯ ದರ್ಶನ, ದಾಂಪತ್ಯ ದೀಪಿಕೆ, ತಾಯಿ ಮಗು, ಕೇಳು ಕಿಶೋರಿ, ಕೆಂಪಮ್ಮನ ಮಗು, ಆರೋಗ್ಯ ಭಾಗ್ಯಕ್ಕೆ ವ್ಯಾಯಾಮ, ಶುಭಕಾಮನೆ, ಆಹಾರದಿಂದ ಆರೋಗ್ಯ, ಕ್ಯಾನ್ಸರ್ ಜಗತ್ತು, ಶಿಶುವೈದ್ಯ ದೀಪಿಕೆ ಇತ್ಯಾದಿ ವೈದ್ಯಕೀಯ ಲೋಕಕ್ಕೆ ಸಂಬಂಧಪಟ್ಟಂಥ ಕೃತಿಗಳನ್ನ ಬರೆದಿದ್ದಾರೆ. ಒಡಲು, ಗಿರಿಧಾಮ, ನೀರಿಗೆ ನೈದಿಲೆ ಶೃಂಗಾರ, ರುವಾರಿಯ ಲಕ್ಷ್ಮಿ, ಕಣ್ಮಣಿ, 7 ಸುತ್ತಿನ ಮಲ್ಲಿಗೆ, ಹೃದಯ ಸಮುದ್ರ, ಪುಷ್ಪಕ, ಒಂದು ಗಿಣಿಯ ಕತೆ ಅನ್ನೋ ಕಥಾ ಸಂಕಲನವನ್ನು ಬರೆದಿರುವಂತಹ ನಮ್ಮ ಅನುಪಮಾ ಅವರು ಮಕ್ಕಳಿಗೋಸ್ಕರ ಶಿಶು ಸಾಹಿತ್ಯವನ್ನು ಸಹ ರಚನೆ ಮಾಡಿದ್ದಾರೆ. ಅದ್ಯಾವುದು ಅಂತ ಅಂದರೆ, ದಿನಕ್ಕೊಂದು ಕತೆ ಅನ್ನೋ ಒಂದು ಸಂಪುಟವನ್ನು 12 ಸಂಪುಟವನ್ನಾಗಿ ರಚನೆ ಮಾಡಿದ್ದಾರೆ. ಸ್ನೇಹಯಾತ್ರೆ, ಅಂಗೈಯಲ್ಲಿ ಯೂರೋ ಅಮೇರಿಕಾ ಅನ್ನೋ ಪ್ರವಾಸ ಕಥನದ ಜೊತೆಗೆ ಕಲ್ಲೋಲ ಅನ್ನೋ ನಾಟಕವನ್ನು ಸಹ ಬರೆದಿದ್ದಾರೆ. ಬರಹಗಾರ್ತಿಯ ಬದುಕು ಮತ್ತು ನೆನಪು ಸಿಹಿ ಕಹಿ ಅನ್ನೋ ಆತ್ಮಕಥೆಯನ್ನು ಬರ್ಕೊಂಡಿರೋಂತಹ ನಮ್ಮ ಅನುಪಮಾ ನಿರಂಜನ ಅವರು ಬರೆದಿರೋಂಥ ಕಾದಂಬರಿಗಳು ಯಾವ್ಯಾವುದು ಅಂತ ಅಂದರೆ, ಶ್ವೇತಾಂಬರಿ, ಹಿಮದ ಹೂವು, ಹೃದಯವಲ್ಲಭ, ಆಕಾಶಗಂಗೆ, ಋಣ, ಪರೀಕ್ಷೆ, ನಟಿ, ಮೂಡಣ ಪಡುವಣ, ಕಣಿವೆಗೆ ಬಂತು ಬೇಸಿಗೆ, ಕೊಳಚೆ ಕೊಂಪೆಯ ದನಿಗಳು, ಸ್ನೇಹ ಪಲ್ಲವಿ, ಸಂಕೋಲೆಯೊಳಗಿಂದ ಇತ್ಯಾದಿ ಕಾದಂಬರಿಗಳನ್ನ ಬರೆದಿದ್ದಾರೆ. ಒಟ್ಟಾರೆಯಾಗಿ ಸುಮಾರು 33ಕ್ಕೂ ಅಧಿಕವಾದಂಥ ಕೃತಿಯನ್ನು ರಚನೆ ಮಾಡಿರುವಂತಹ ನಮ್ಮ ಅನುಪಮಾ ನಿರಂಜನ ಅವರು ವೈದ್ಯರಾಗಿ ಅಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯ ಲೋಕದಲ್ಲೂ ಸಹ ಜನರ ಮನ್ನಣೆಗೆ ಪಾತ್ರರಾಗಿದ್ದಾರೆ. ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ವೈದ್ಯ ವೃತ್ತಿಯನ್ನು ಮಾಡಿಕೊಂಡಿದ್ರೂ ಸಹ ಉತ್ತಮ ಮಹಿಳಾ ಬರಹಗಾರ್ತಿಯರಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಂಡಿರೋರು ನಮ್ಮ ಅನುಪಮಾ ನಿರಂಜನ ಅವರು. ಮುಂದಿನ ಸಾಹಿತಿ ಸಾರಾ ಅಬೂಬಕರ್. ಇವರ ಕಾಲ 1936. ಕಾಸರಗೋಡಿನ ಚಂದ್ರಗಿರಿ ತೀರದ ಗ್ರಾಮವೊಂದರಲ್ಲಿ ಜನಿಸಿದಂತಹ ನಮ್ಮ ಸಾರಾ ಅವರು ಹೈಸ್ಕೂಲ್ ಶಿಕ್ಷಣವನ್ನು ಪಡೆದಿದ್ದವರು. ತನ್ನ ಅಜ್ಜಿ ಹೇಳ್ತಿದ್ದಂತಹ ಕಥೆಗಳಿಂದ ಪ್ರೇರಿತರಾದಂತಹ ನಮ್ಮ ಸಾರಾ ಅವರು ಸಾಹಿತ್ಯ ಲೋಕದಲ್ಲಿ ನಾನು ಸಹ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಕನಸನ್ನು ಕಾಣ್ತಾರೆ. ಬಹಳ ಚಿಕ್ಕಂದಿನಿಂದಲೂ ಓದಿನಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದಂತಹ ನಮ್ಮ ಸಾರಾ ಅವರಿಗೆ ಮದುವೆಯ ನಂತರವೂ ಆ ಆಸಕ್ತಿ ಇನ್ನೂ ದುಪ್ಪಟ್ಟಾಗ್ತಾ ಹೋಗುತ್ತೆ. ಹೈಸ್ಕೂಲ್ವರೆಗೆ ಹೇಗೋ ಓದ್ಕೊಂಡಿದ್ರು. ಆಮೇಲೆ ಅಬೂಬಕರ್ ಅವರನ್ನು ಮದುವೆ ಆದಮೇಲೆ ವಿದ್ಯಾಭ್ಯಾಸಕ್ಕೆ ತಿಲಾಂಜಲಿಯನ್ನು ಬಿಟ್ಟು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಬರ್ತಾರಲ್ವ, ಆಗ ಮುಂದೆ ಓದೋವಂಥ ಸಂದರ್ಭನೇ ಒದಗೋದಿಲ್ಲ. ಹಾಗಾಗಿ ಅವರು ಸಾಕಷ್ಟು ಪುಸ್ತಕಗಳನ್ನ ಓದೋ ಕಡೆಗೆ ಸಮಯವನ್ನು ಕೊಡ್ತಾರೆ. ನಮ್ಮ ಶಿವರಾಮ್ ಕಾರಂತರು ಬರೆದಿರೋಂಥ ಪುಸ್ತಕ, MV ಇನಾಂದರ್, SL ಭೈರಪ್ಪ, ಅನಂತಮೂರ್ತಿ, ತ್ರಿವೇಣಿಯವರು ಬರೆದಿರೋಂಥ ಪುಸ್ತಕ ಇದೆಲ್ಲ ಅವ್ರ ಮನಸ್ಸನ್ನು ಸಾಕಷ್ಟು ಪ್ರಭಾವಗೊಳಿಸಿತ್ತು. ತಾನಿದ್ದಂಥ ಪರಿಸರದ ಬಗ್ಗೆ ಸಾಕಷ್ಟು ಬೇಸರ ಇತ್ತು ಇವ್ರ ಮನಸ್ಸಲ್ಲಿ. ಅಷ್ಟೇ ಅಲ್ಲದೆ ಇವರ ಸಂಪ್ರದಾಯವೇ ಆಗಿರುವಂಥ ತಲಾಖ್ ಸಂಪ್ರದಾಯವನ್ನು ಬಹಳಷ್ಟು ವಿರೋಧ ಮಾಡ್ತಾಯಿದ್ರು. ಇವರ ಸಿಟ್ಟು, ಅಸಹನೆ, ಬೇಸರ ಮುಂದೆ ಸಾಹಿತ್ಯ ರೂಪಕ್ಕೆ ಬಂದು ಅಂದರೆ ತಪ್ಪಾಗೋದಿಲ್ಲ. ಯಾಕಂದರೆ ಇವರ ಅಣ್ಣ ಇವರಿಗೆ ಉತ್ತೇಜನವನ್ನು ಕೊಡ್ತಾರೆ ಸಾಹಿತ್ಯವನ್ನು ಬರೆಯೋದಕ್ಕೆ. ಇತರೆ ಸಾಹಿತಿಗಳಂತೆ ಇವರೇನು ಬಹಳ ಚಿಕ್ಕಂದಿನಲ್ಲೇ ಸಾಹಿತ್ಯ ಲೋಕಕ್ಕೆ ಬರಲಿಲ್ಲ. ಸರಿಸುಮಾರು 40 ವರ್ಷ ದಾಟಿತ್ತು ಆಗ ಇವರು ಸಾಹಿತ್ಯವನ್ನು ಬರೆಯೋದಕ್ಕೆ ಮುಂದಾಗ್ತಾರೆ. ಇಲ್ಲಿವರೆಗೆ ಅಂದರೆ ಸುಮಾರು 40 ವರ್ಷದವರೆಗೆ ಅವರು ಓದಿದ್ದಂತಹ ಪುಸ್ತಕಗಳ ವಿಚಾರಧಾರೆಗಳು, ಅವರ ಜ್ಞಾನ ಭಂಡಾರ, ಅಂದಿನ ಸಮಾಜದ ಕಲುಷಿತ ವಾತಾವರಣ,
ಧಾರ್ಮಿಕ ಸಂಪ್ರದಾಯಗಳು, ಕಟ್ಟುಪಾಡುಗಳು, ಆ ಕಟ್ಟುಪಾಡುಗಳಲ್ಲಿ ಸಿಲುಕಿ ಮಹಿಳೆ ಅನುಭವಿಸ್ತಾ ಇದ್ದಂತಹ ನೋವು, ದುಃಖಗಳು, ಈ ಎಲ್ಲ ಅಂಶ ನಮ್ಮ ಸಾರ್ ಅವರನ್ನು ಎಷ್ಟು ಕಾಡಿತ್ತು ಅಂದರೆ ಇಷ್ಟು ಅಂಶವನ್ನು ಒಟ್ಟಾಗಿಸಿ ಇವರ ಮೊದಲ ಕೃತಿಯಲ್ಲಿ ತಗೊಂಡ್ಬರ್ತಾರೆ. ಆ ಕೃತಿ ಯಾವುದು ಅಂದರೆ ಚಂದ್ರಗಿರಿ ತೀರದಲ್ಲಿ. ಇವರು ಬರೆದಿರುವಂತಹ ಈ ಮೊದಲ ಕಾದಂಬರಿ ಚಂದ್ರಗಿರಿ ತೀರದಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟ ಆಗುತ್ತೆ. ವಾಸ್ತವ ಬದುಕಿನ ಚಿತ್ರಣವನ್ನು ತೆರೆದಿಟ್ಟಂತಹ ನಮ್ಮ ಸಾರ ಅವರು ಅಂದಿನಿಂದ ಮನೆ ಮನೆ ಮಾತಾಗ್ತಾರೆ, ತುಂಬಾ ಜನಪ್ರಿಯವನ್ನು ಪಡ್ಕೊತಾರೆ. ಚಂದ್ರಗಿರಿ ತೀರದಲ್ಲಿ ಆದಮೇಲೆ ಅನೇಕ ಕಾದಂಬರಿಗಳನ್ನ ಬರೀತಾರೆ. ಅದ್ಯಾವುದು ಅಂತ ಅಂದರೆ 1 ಸಹನ, 2 ವಜ್ರಗಳು, ಕದನ ವಿರಾಮ, ಸುಳಿಯಲ್ಲಿ ಸಿಕ್ಕವರು, ತಳ ಒಡೆದ ದೋಣಿಯಲ್ಲಿ, ಪಂಜರ, ಇಳಿಜಾರು, ಕಾಣಿಕೆ ಇತ್ಯಾದಿ. ಐಷಾರಾಮದ ಆಳದಲ್ಲಿ ಅನ್ನೋ ಪ್ರವಾಸ ಕಥನವನ್ನು ಬರೆದಿರುವಂತಹ ನಮ್ಮ ಈ ಸಾಹಿತಿ ನನ್ನ ಸಾಹಿತ್ಯ ಸೃಷ್ಟಿ, ಧರ್ಮ ಮತ್ತು ಮಹಿಳೆ ಅನ್ನೋ ಪ್ರಬಂಧವನ್ನು ಬರೆದಿದ್ದಾರೆ. ಕಮರಿದ ಕನಸು, ಮಗಳು ಹುಟ್ಟಿದಳು, ತೇಲಾಡುವ ಮೋಡಗಳು, ತಾಳ, ಹೀಗೂ ಒಂದು ಬದುಕು ಅನ್ನೋ ಬಾನುಲಿ ನಾಟಕಗಳ ಜೊತೆಗೆ ಚಪ್ಪಲಿಗಳು, ಪಯಣ ಮತ್ತು ಇತರೆ ಕಥೆಗಳು, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಕೆಡ್ಡ, ಉತ್ತು ಸುಮಯ್ಯ ಅನ್ನೋ ಕಥಾ ಸಂಕಲನಗಳನ್ನ ಬರೆದಿದ್ದಾರೆ. ಇವ್ರಿಗೆ ಬಂದಿರೋಂಥ ಪ್ರಶಸ್ತಿಗಳು ಯಾವ್ಯಾವುದು ಅಂತಂದರೆ ಸಹನಾ ಕಾದಂಬರಿಗೆ ವರ್ಧಮಾನ ಪ್ರಶಸ್ತಿ, ಸುಳಿಯಲ್ಲಿ ಸಿಕ್ಕವರು ಅನ್ನೋ ಕೃತಿಗೆ ರತ್ನಮ್ಮ ಹೆಗಡೆ ಪ್ರಶಸ್ತಿ ಮತ್ತು ಸಂದೇಶ್ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಬಿ ಸರೋಜಾದೇವಿ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾದಂತಹ ನಮ್ಮ ಸಾರ ಅವರು 2023ರಂದು ಇಹಲೋಕವನ್ನು ತ್ಯಜಿಸ್ತಾರೆ. ಮುಂದಿನ ಸಾಹಿತಿ ಮಾಲತಿ ಪಟ್ಟಣ ಶೆಟ್ಟಿ. ಇವರ ಕಾಲ 1940. ಕೊಲ್ಲಾಪುರದಲ್ಲಿ ಜನಿಸಿದಂತಹ ನಮ್ಮ ಮಾಲತಿಯವರು ಆಂಗ್ಲ ವಿಷಯದಲ್ಲಿ MA ಪದವಿಯನ್ನು ಪಡ್ಕೊಂಡಿದ್ದಾರೆ. ಇಂಗ್ಲಿಷ್ ವಿಷಯದ ಅಧ್ಯಾಪಕಿ, ಪ್ರಾಧ್ಯಾಪಕಿ, ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥೆಯಾಗಿ ಸೇವೆಯನ್ನು ಮಾಡಿದಂತಹ ನಮ್ಮ ಮಾಲತಿಯವರು ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರನ್ನು ವಿವಾಹವಾಗ್ತಾರೆ. ತನ್ನ ಪತಿಯಂತೆ ಇವರು ಸಹ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರವಾದಂತಹ ಸೇವೆ ಸಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಇವರು ಬರೆದಿರುವಂಥ ಕೃತಿಗಳು ಯಾವುದು ಅಂತ ಅಂದರೆ ಮೊದಲನೇದಾಗಿ ಕಥೆಗಳನ್ನು ನೋಡೋಣ. ಇಂದು ನಿಂದಿನ ಕಥೆಗಳು, ಸೂರ್ಯ ಮುಳುಗುವುದಿಲ್ಲ ಅನ್ನೋ ಕಥಾ ಸಂಕಲನವನ್ನು ಬರೆದಿದ್ದಾರೆ. ಬಾ ಪರೀಕ್ಷೆಗೆ, ಗರಿಗೆದರಿ, ತಂದೆ ಬದುಕು, ಗುಲಾಬಿ, ದಾಹತೀರ, ಮೌನ ಕರಗುವ ಹೊತ್ತು, ಇತ್ತೀಚಿನ ಕವಿತೆಗಳು, ಹೂದಂಡಿಯನ್ನು ಕಾವ್ಯವನ್ನು ಬರೆದಿರುವಂತಹ ನಮ್ಮ ಮಾಲತಿಯವರು ಬಸವರಾಜ್ ಕಟ್ಟಿಮನಿ ಬದುಕು ಬರಹ ಅನ್ನೋ ವಿಮರ್ಶಾ ಕೃತಿಯನ್ನು ಬರೆದಿದ್ದಾರೆ. ಇವ್ರಿಗೆ ಬಂದಿರುವಂಥ ಪ್ರಶಸ್ತಿಗಳು ಗರಿಗೆದರಿ ತಂದೆ ಬದುಕು ಅನ್ನೋ ಕೃತಿಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರತ್ನಮ್ಮ ಹೆಗಡೆ ಪ್ರಥಮ ಬಹುಮಾನ ಹಾಗೂ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಮಲ್ಲಿಕಾ ಪ್ರಶಸ್ತಿ. ಇಂದು ನಿನ್ನಿನ ಕಥೆಗಳು ಅನ್ನೋ ಕೃತಿಗೆ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ರತ್ನಾಕರ ವರ್ಣಿ ಅನಾಮಿಕ ದತ್ತಿ ಪ್ರಶಸ್ತಿ. ದಾಹತೀರ ಕೃತಿಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರತ್ನಮ್ಮ ಹೆಗಡೆ ಪ್ರಥಮ ಬಹುಮಾನ ಹಾಗೂ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಮಲ್ಲಿಕಾ ಪ್ರಶಸ್ತಿ. ಸೂರ್ಯ ಮುಳುಗುವುದಿಲ್ಲ ಅನ್ನೋ ಕೃತಿಗೆ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಗಂಗಾದೇವಿ ಸಿಂಧೂರ ಪ್ರಶಸ್ತಿ ಹಾಗೂ ಕಲಬುರಗಿಯ ಮಾಣಿಕಾಬಾಯಿ ಪಾಟೀಲ ಪ್ರತಿಷ್ಠಾನದ ಪ್ರಶಸ್ತಿ. ಮೌನ ಕರಗುವ ಹೊತ್ತು ಅನ್ನೋ ಕೃತಿಗೆ ಗೊರೂರು ಪ್ರಶಸ್ತಿ, ಕರ್ನಾಟಕ ಲೇಖಕಿಯರ ಸಂಘದ ಪ್ರಶಸ್ತಿ, ಗೀತಾ ದೇಸಾಯಿ ಕಾವ್ಯ ಪ್ರಶಸ್ತಿ. ಬದುಕಿನ ಮೋಹ ಅನ್ನೋ ಕೃತಿಗೆ HMT ಕಥಾ ಪ್ರಶಸ್ತಿ. ಹೀಗೆ 10 ಪ್ರಶಸ್ತಿಗಳಿಗೆ ಭಾಜನರಾದಂತಹ ನಮ್ಮ ಮಾಲತಿಯವರು ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಮುಂದಿನ ಸಾಹಿತಿ ಗೀತಾ ನಾಗಭೂಷಣ್. ಇವರ ಕಾಲ 1942. ಗುಲ್ಬರ್ಗಾ ಜಿಲ್ಲೆಯ ಸಾವಳಗಿ ಅನ್ನೋ ಗ್ರಾಮದಲ್ಲಿ ಜನಿಸಿದಂತಹ ಇವರು ಸ್ನಾತಕೋತ್ತರ ಪದವೀಧರರು. ತನ್ನ ಹುಟ್ಟೂರಿನ ಕಲೆಕ್ಟರ್ ಆಫೀಸ್ನಲ್ಲಿ ಗುಮಾಸ್ತೆಯಾಗಿ ವೃತ್ತಿಯನ್ನು ಆರಂಭ ಮಾಡಿದಂತಹ ನಮ್ಮ ಗೀತಾ ಅವರು ನಂತರದಲ್ಲಿ ಶಿಕ್ಷಕಿಯಾಗಿ, ಅಧ್ಯಾಪಕಿಯಾಗಿ, ಪ್ರಾಂಶುಪಾಲರಾಗಿ ಸುಮಾರು 30 ವರ್ಷಗಳ ಕಾಲ ಶಿಕ್ಷಣ ರಂಗದಲ್ಲಿ ಸೇವೆಯನ್ನು ಮಾಡ್ತಾರೆ. ಓದಿನ ಜೊತೆಗೇನೆ ಸಾಹಿತ್ಯಾಸಕ್ತಿಯನ್ನು ಬೆಳೆಸ್ಕೊಂಡಿದ್ದಂತಹ ನಮ್ಮ ಗೀತಾ ಅವರು 1968ರಲ್ಲಿ ತಾವರೆಯ ಹೂವು ಅನ್ನೋ ಕಾದಂಬರಿಯನ್ನು ಬರೀತಾರೆ. ಈ ಮೂಲಕ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಇದಾದಮೇಲೆ ಚಂದನದ ಚಿಗುರು, ಮಹಾಮನೆ, ಮಾರಲಿ ಮನೆ, ಸಪ್ತವರ್ಣದ ಸ್ವಪ್ನ, ಮಾಪುರ ತಾಯಿಯ ಮಕ್ಕಳು, ಹಸಿ ಮಾಂಸ ಮತ್ತು ಹದ್ದುಗಳು, ಬದುಕು, ನನ್ನ ಚೆಲುವು ನನ್ನ ಒಲವು, ಚುಕ್ಕಿಯ ಹರೆಯದ ದಿನಗಳು, ನೀಲಗಂಗಾ, ಪ್ರೀತಿಸಿದ್ದು ನಿನ್ನನ್ನೇ, ನಿನ್ನ ತೋಳುಗಳಲ್ಲಿ, ನಿನ್ನೊಲವು ನನಗಿರಲಿ, ನನ್ನ ನಿನ್ನ ನಡುವೆ,
ಧುಮ್ಮಸ್ಸು, ಆಸರೆಗಳು, ಅಭಿಮಾನ, ಕೇಗೆ ಮುಟ್ಟಿತು, ಕಪ್ಪು ನೆಲ ಕೆಂಪು ಹೂವು, ಕದ್ದು ಮುಚ್ಚಿ, ಹೀಗೆ ಅನೇಕ ಕಾದಂಬರಿಗಳನ್ನ ಬರೆದಿದ್ದಾರೆ. ಜ್ವಲಂತ, ಅವ್ವ ಮತ್ತು ಇತರೆ ಕಥೆಗಳು ಹಾಗೂ ಕ್ಯಾಡಿಗಿ ಬನದಾಗ ಕಥೆಯಾಗಿ ನಿಂತವರು ಅನ್ನೋ ಕಥಾ ಸಂಗ್ರಹವನ್ನು ಬರೆದಿರುವಂತಹ ನಮ್ಮ ಗೀತಾ ಅವರು ದುರುಗ ಮುರುಗಿಯರ ಸಂಸ್ಕೃತಿ ಅನ್ನೋ ಸಂಶೋಧನಾ ಗ್ರಂಥವನ್ನು ಸಹ ಬರೆದಿದ್ದಾರೆ. ಖೇಮಣ್ಣ ಅನ್ನೋ ಸಂಪಾದನಾ ಗ್ರಂಥ, ಜೋಗಿಣಿ ಅನ್ನೋ ನಾಟಕ, ಹೀಗೆ ಹೇಳ್ತಾ ಹೋದರೆ ಸುಮಾರು 27 ಸ್ವತಂತ್ರ ಕಾದಂಬರಿಗಳು, 50 ಸಣ್ಣ ಕಥೆಗಳು, 2 ಸಂಕಲನ, 12 ನಾಟಕ, 1 ಸಂಪಾದನಾ ಕೃತಿ, ಇನ್ನೊಂದು ಸಂಶೋಧನಾ ಗ್ರಂಥ, ಹೀಗೆ ಎಲ್ಲ ಪ್ರಕಾರಗಳಲ್ಲೂ ಬರಹ ಚಮತ್ಕಾರವನ್ನು ತೋರಿಸಿದಂತಹ ನಮ್ಮ ಗೀತಾ ನಾಗಭೂಷಣರವರು ನಮ್ಮ ಕನ್ನಡ ಸಾಹಿತ್ಯದ ಸುಪ್ರಸಿದ್ಧ ಬರಹಗಾರ್ತಿಯರಲ್ಲಿ ಅಗ್ರಸ್ಥಾನದಲ್ಲೇ ನಿಂತ್ಕೊತಾರೆ. ಗದಗದಲ್ಲಿ ನಡೆದಂತಹ 76ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಗೀತಾ ಅವರು ಪ್ರತಿಷ್ಠಿತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮುಂದಿನ ಮಹಿಳಾ ಬರಹಗಾರ್ತಿ ವೈದೇಹಿ. ಇವರ ನಿಜನಾಮ ಜಾನಕಿ ಶ್ರೀನಿವಾಸ ಮೂರ್ತಿ. ವೈದೇಹಿ ಎಂದೇ ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ನಮ್ಮ ಈ ಸಾಹಿತಿ 1945ರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಜನಿಸ್ತಾರೆ. ಹೇಗೆ ನಮ್ಮ ಭಾಗೀರಥಿ ಮೇಡಮ್ಗೆ ಒಬ್ಬ ಸಂಪಾದಕರು ತ್ರಿವೇಣಿ ಅನ್ನೋ ಕಾವ್ಯನಾಮವನ್ನು ಕೊಟ್ಟರೋ, ಅದೇ ರೀತಿ ಸುಧಾ ವಾರಪತ್ರಿಕೆಯ ಸಂಪಾದಕರು ಜಾನಕಿ ಶ್ರೀನಿವಾಸ ಮೂರ್ತಿಯವರಿಗೆ ವೈದೇಹಿ ಅನ್ನೋ ಕಾವ್ಯನಾಮವನ್ನು ಕೊಡ್ತಾರೆ. ಯಾಕಂದರೆ ನಮ್ಮ ವೈದೇಹಿಯವರಿಗೆ ಸಾಕಷ್ಟು ಕಥೆಗಳನ್ನು ಬರೆಯುವಂಥ ಹವ್ಯಾಸ ಇತ್ತು. ಆ ಕಥೆಯನ್ನು ಅನೇಕ ಪತ್ರಿಕೆಗಳಿಗೆ ಕಳಿಸ್ತಾ ಇದ್ರು. ಸುಧಾ ವಾರಪತ್ರಿಕೆಗೆ ನೀಲೆಯರ ಮನ ಅನ್ನೋ ಒಂದು ಕಥೆಯನ್ನು ಬರೆದುಬಿಟ್ಟು ಕಳಿಸ್ತಾರೆ. ಆ ಕಥೆಯಲ್ಲಿ ಇದು ನೈಜ ಘಟನೆ ಆಗಿರೋದ್ರಿಂದ ದಯವಿಟ್ಟು ನನ್ನ ಹೆಸರನ್ನು ಪ್ರಿಂಟ್ ಮಾಡಬೇಡಿ ಅಂತ ಕಳಿಸಿರ್ತಾರಲ್ವ. ಹಾಗಾಗಿ ಆ ಸಂಪಾದಕರು ಇವರಿಗೆ ವೈದೇಹಿ ಅನ್ನೋ ಕಾವ್ಯನಾಮವನ್ನು ಕೊಡ್ತಾರೆ. BCom ಪದವೀಧರೆಯಾಗಿರುವಂತಹ ನಮ್ಮ ವೈದೇಹಿಯವರು 23ನೇ ವಯಸ್ಸಿಗೆ ಮದುವೆ ಆಗ್ತಾರೆ. ನೋಡಿ, ಇವ್ರದ್ದು ಬಾಲ್ಯ ವಿವಾಹ ಅಲ್ಲ. ಇಷ್ಟೊತ್ತಿಗಾಗಲೇ ನಮ್ಮ ಸಮಾಜಕ್ಕೆ ಕವಿದಿದ್ದಂತಹ ಅಂಧಕಾರ ಕಡಿಮೆ ಆಗ್ತಾ ಬರ್ತಾ ಇತ್ತು. ಹಾಗಾಗಿನೇ ಮಹಿಳೆಯರನ್ನು ಅವರಿಚ್ಛೆಯಾಗಿ ಬಿಟ್ಬಿಡ್ತಾರೆ. ನಿಮ್ಮ ಇಷ್ಟ ಬಂದಂಗೆ ನೀವಿರ್ಬೋದು, ನಿಮ್ಗೆ ಯಾವಾಗ ಬೇಕೋ ಆವಾಗ ಮದುವೆ ಮಾಡ್ಕೊಬೋದು ಅನ್ನೋ ಒಂದು ನಿರ್ಧಾರಕ್ಕೆ ಕೆಲವೊಂದಿಷ್ಟು ಕುಟುಂಬಗಳು ಬರ್ತವೆ. ಆ ಕುಟುಂಬಗಳಲ್ಲಿ ನಮ್ಮ ವೈದೇಹಿಯವರ ಕುಟುಂಬ ಕೂಡ ಒಂದು. ಶ್ರೀನಿವಾಸ ಮೂರ್ತಿಯವರನ್ನು ಮದುವೆ ಆದಮೇಲೂ ಸಹ ಇವರು ತಮ್ಮ ಓದಿನ ಹವ್ಯಾಸವನ್ನು ಬಿಡೋದಿಲ್ಲ, ಹಾಗೆ ಬರವಣಿಗೆಯ ಹವ್ಯಾಸವನ್ನು ಕೂಡ. ಪತಿ ಶ್ರೀನಿವಾಸ ಮೂರ್ತಿಯವರ ಸಹಾಯದಿಂದ, ಪ್ರೋತ್ಸಾಹದಿಂದ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಅನೇಕ ಕೃತಿಗಳನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಹಲವಾರು ಕಥೆಗಳನ್ನು ಬರೆಯೋ ಮೂಲಕ ಶ್ರೇಷ್ಠ ಕಥೆಗಾರ್ತಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ನಮ್ಮ ವೈದೇಹಿಯವರು ಕುಂದಾಪುರದ ಕನ್ನಡದ ಬಳಕೆಯನ್ನು ಅತಿ ಹೆಚ್ಚಿನದಾಗಿ ಇವರ ಸಾಹಿತ್ಯ ಕೃಷಿಯಲ್ಲಿ ಬಳಸ್ಕೊಂಡಿದ್ದಾರೆ. ಹಾಗೆ ಸ್ತ್ರೀಪರ ಸೂಕ್ಷ್ಮ ಅಂಶಗಳನ್ನು, ಸ್ತ್ರೀಪರ ಕಾಳಜಿಗಳನ್ನು ಇವರ ಕೃತಿಗಳಲ್ಲಿ ನಾವು ನೋಡ್ಬೋದು. ಇವರು ಬರೆದಿರುವಂತಹ ಕಥಾ ಸಂಕಲನಗಳು ಯಾವುದು ಅಂತ ಅಂದರೆ ಗೋಲ, ಅಂತರಂಗದ ಪುಟಗಳು, ಮರಗಿಡ ಬಳ್ಳಿ, ಸಮಾಜಶಾಸ್ತ್ರಜ್ಞೆಯ ಟಿಪ್ಪಣಿಗೆ, ಕ್ರೌಂಚ ಪಕ್ಷಿಗಳು, ಕತೆ ಕತೆ ಕಾರಣ, ಅಮ್ಮಚ್ಚಿ ಎಂಬ ನೆನಪು, ಇವೆಲ್ಲ ಇವರು ಬರೆದಿರುವಂತಹ ಕಥಾ ಸಂಕಲನಗಳು. ಬಿಂದು ಬಿಂದಿಗೆ, ಪಾರಿಜಾತ, ಹೂವ ಕಟ್ಟುವ ಕಾಯಕ, ದೀಪದೊಳಗಿನ ದೀಪ ಅನ್ನೋ ಕವನ ಸಂಗ್ರಹವನ್ನು ಬರೆದಿರುವಂತಹ ನಮ್ಮ ವೈದೇಹಿಯವರು ಅಸ್ಪೃಶ್ಯರು ಅನ್ನೋ ಕಾದಂಬರಿಯನ್ನು ಬರೆದಿದ್ದಾರೆ. ಧಾಮ್ ಧೂಮ್ ಸುಂಟರಗಾಳಿ, ಮೂಕನ ಮಕ್ಕಳು, ನಾಯಿ ಮರಿ ನಾಟಕ, ಸೂರ್ಯ ಬಂದ, ಹಕ್ಕಿ ಹಾಡು, ಕೋಟುಗುಮ್ಮ, ಅರ್ಧಚಂದ್ರ ಮಿಠಾಯಿ, ಸೋಮಾರಿ ಓಳ್ಯ, ಅಳಿಲು ರಾಮಾಯಣ, ಸತ್ರು ಅಂದರೆ ಸಾಯ್ತಾರಾ, ಆನೆ ಬಂತೋ ಆನೆ, ರಾಜ ಲಿಯರ್ ಇತ್ಯಾದಿ ಮಕ್ಕಳ ಸಾಹಿತ್ಯವನ್ನು ಬರೆದಿರುವಂತಹ ನಮ್ಮ ಈ ಸಾಹಿತಿ ಮಲ್ಲಿನಾಥನ ಧ್ಯಾನ, ಮೇಜು ಮತ್ತು ಬಡಗಿ, ಜಾತ್ರೆ ಅನ್ನೋ ಪ್ರಬಂಧಗಳನ್ನು ಸಹ ಬರೆದಿದ್ದಾರೆ. ಇವರ ಬರವಣಿಗೆಯ ಶೈಲಿ, ಕಥಾ ವಸ್ತು ಎಂಥ ಚಮತ್ಕಾರಿಯಾಗಿತ್ತು ಅಂದರೆ ಇವರ ಅಸ್ಪೃಶ್ಯರು ಅನ್ನೋ ಕಾದಂಬರಿ ಮಂಗಳೂರು ವಿಶ್ವವಿದ್ಯಾಲಯದ ಪದವಿ ತರಗತಿಗೆ ಪಠ್ಯಪುಸ್ತಕ ಆಗಿದೆ. ಹಾಗೆ ವೈದೇಹಿಯವರ ಸಣ್ಣ ಕಥೆಗಳು ಅನ್ನೋ ಒಂದು ಕೃತಿ ಬೆಂಗಳೂರು ವಿಶ್ವವಿದ್ಯಾಲಯದ ಪದವಿ ತರಗತಿಗೆ ಪಠ್ಯಪುಸ್ತಕ ಆಗಿದೆ. ಆಗಲೇ ಹೇಳಿದೆ ಅಲ್ವಾ, ಇವರು ಶ್ರೇಷ್ಠ ಬರಹಗಾರ್ತಿ ಅಂತ. ಇವರು ಬರೆದಿರುವಂತಹ ಅನೇಕ ಸಣ್ಣ ಕಥೆಗಳು ಹಿಂದಿ, ಮಲಯಾಳಂ, ತೆಲುಗು, ತಮಿಳು, ಗುಜರಾತಿ ಹೀಗೆ ಇತರೆ ಭಾಷೆಗಳಿಗೆ ಅನುವಾದ ಸಹ ಆಗಿದೆ. ಇಷ್ಟೆಲ್ಲ ಸಾಹಿತ್ಯ ಕೃಷಿಯನ್ನು ಮಾಡಿರುವಂತಹ ನಮ್ಮ ವೈದೇಹಿಯವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಯಾವ್ಯಾವುದು ಅಂತ ಅಂದರೆ ಅಂತರಂಗದ ಪುಟಗಳು ಹಾಗೂ
ಬಿಂದು ಬಿಂದಿಗೆ ಅನ್ನೋ ಕೃತಿಗೆ ಕರ್ನಾಟಕ ಲೇಖಕಿಯರ ಸಂಘದಿಂದ ಗೀತಾ ದೇಸಾಯಿ ದತ್ತಿನಿಧಿ ಪುರಸ್ಕಾರ. ಗೋಲಾ ಕೃತಿಗೆ ವರ್ಧಮಾನ ಪ್ರಶಸ್ತಿ. ಹಗಲುಗೀಚಿದ ನೆಂಟ ಅನ್ನೋ ಕೃತಿಗೆ ಕಥಾ ಆರ್ಗನೈಸೇಷನ್ ನವದೆಹಲಿಯಿಂದ ಕಥಾ ಪುರಸ್ಕಾರ. ಸಮಾಜಶಾಸ್ತ್ರಜ್ಞೆಯ ಟಿಪ್ಪಣಿಗೆ ಅನ್ನೋ ಕೃತಿಗೆ ಅನುಪಮ ಪುರಸ್ಕಾರ. ಅಸ್ಪೃಶ್ಯರು ಅನ್ನೋ ಕೃತಿಗೆ MK ಇಂದಿರಾ ಪುರಸ್ಕಾರ. ಕ್ರೌಂಚ ಪಕ್ಷಿಗಳು ಅನ್ನೋ ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಹೀಗೆ ಹಲವಾರು ಪ್ರಶಸ್ತಿಗಳನ್ನು ತನ್ನದಾಗಿಸ್ಕೊಂಡಿರುವಂತಹ ಜಾನಕಿ ಶ್ರೀನಿವಾಸ ಮೂರ್ತಿಯವರು ಕ್ರೌಂಚ ಪಕ್ಷಿಗಳು ಅನ್ನೋ ಕಥಾ ಸಂಕಲನದ ಮೂಲಕ ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಪಾರವಾದಂಥ ಹೆಸರನ್ನು ಮಾಡ್ತಾರೆ. ಗುಲಾಬಿ ಟಾಕೀಸು ಅನ್ನೋ ಸಿನಿಮಾ ನೋಡಿರ್ತೀರಲ್ವಾ, ಆ ಚಿತ್ರದ ಕತೆ ನಮ್ಮ ವೈದೇಹಿಯವರು ಬರೆದಿರುವಂತಹ ಕತೆ. ಇಲ್ಲಿವರೆಗೆ ಹೇಳಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.